ಈ ಆಹಾರ ಅಂದಾಗ ಗಾಳಿನೂ ನಮ್ಗೆ ಆಹಾರನೇ. ಆಹಾರದಲ್ಲಿ ಮುಖ್ಯವಾಗಿ 3 ಗುಂಪುಗಳನ್ನು ಮಾಡ್ತಾರೆ. ಒಂದನೇದು ನಮಗೆ ಶಕ್ತಿ ಕೊಡುವಂಥದ್ದು, ಇಂಥ ಧಾನ್ಯಗಳೆಲ್ಲ ಸೇರಿ ಒಂದು ವರ್ಗ. ಇದೆಲ್ಲ ನಮಗೆ ವಿಶೇಷವಾಗಿ ಶಕ್ತಿ ಕೊಡುವಂಥದ್ದು, ಅಂದರೆ ನಮಗೆ ಕಾರ್ಬೋಹೈಡ್ರೇಟ್ ಸಿಗುವಂಥದ್ದು. ನಮ್ಮ ಜೀವ ಪ್ರಕ್ರಿಯೆ ಏನು ದೇಹದಲ್ಲಿ ನಡೆಯುತ್ತೆ, ಅದಕ್ಕೋಸ್ಕರ ಈ ಗ್ಲೂಕೋಸ್ ಉತ್ಪತ್ತಿ ಆಗೋ ಆಹಾರಗಳು. ಆಹಾರದಲ್ಲಿ ಇನ್ನೊಂದು ವರ್ಗ ಇದೆ, ಅದು ದೇಹದ ಬೆಳವಣಿಗೆಗೋಸ್ಕರ ಇರುವಂಥದ್ದು. ದೇಹದ ಬೆಳವಣಿಗೆಗೆ ಪ್ರೋಟೀನ್ ಫುಡ್ ಬೇಕು. ಸೊ ಈ ಪ್ರೋಟೀನ್ ಫುಡ್ ಯಾವುದು? ಇದು ಬಾಡಿ ಬಿಲ್ಡಿಂಗ್ ಫುಡ್ಸು, ಅಂದರೆ ದೇಹ ಬೆಳೆಸುವಂಥದ್ದು. ಆಹಾರಗಳಲ್ಲಿ 3 ವರ್ಗಗಳು. ಒಂದು ಶಕ್ತಿ ಕೊಡೋ ಆಹಾರಗಳು, ಇನ್ನೊಂದು ದೇಹ ಬೆಳೆಸೋ ಆಹಾರಗಳು, ಮೂರನೇದು ಜೀವರಕ್ಷಕ ಆಹಾರಗಳು. ಕಾರ್ಬೋಹೈಡ್ರೇಟ್ಸ್ ಬೇಕು, ಅದರಿಂದ ಗ್ಲೂಕೋಸ್ ಉತ್ಪತ್ತಿ ಆಗುತ್ತೆ. ಪ್ರೋಟೀನ್ಗಳು ಬೇಕು. ವಿಟಮಿನ್ಗಳು ಯಾವ್ಯಾವುದು? ಈ ಆಹಾರ ಅಂದಾಗ ಗಾಳಿನೂ ನಮ್ಗೆ ಆಹಾರನೇ, ಆಮೇಲೆ ಬಿಸಿಲು ನಮ್ಮ ಆಹಾರ, ನೀರು, ನಿದ್ದೆ, ವಾಕಿಂಗು, ಉಪವಾಸ ಎಲ್ಲವೂ ನಮ್ಮ ಆಹಾರನೇ. ಸೊ ನೇರವಾಗಿ ಆಹಾರ ವಿಚಾರ ಬರೋದಾದರೆ, ಆಹಾರದಲ್ಲಿ ಮುಖ್ಯವಾಗಿ 3 ಗುಂಪುಗಳನ್ನು ಮಾಡ್ತಾರೆ. ಸೊ ಒಂದನೇದು ನಮಗೆ ಶಕ್ತಿ ಕೊಡುವಂಥದ್ದು. ಶಕ್ತಿ ಕೊಡೋದು ಅಂತಂದರೆ ಅಕ್ಕಿ, ಗೋಧಿ, ರಾಗಿ, ಜೋಳ ಇಂಥ ಧಾನ್ಯಗಳೆಲ್ಲ ಸೇರಿ ಒಂದು ವರ್ಗ. ಆಮೇಲೆ ಸಕ್ಕರೆ ಪದಾರ್ಥಗಳು, ಅಂದರೆ ಸಿಹಿ ಪದಾರ್ಥಗಳು, ಅಡುಗೆ ಎಣ್ಣೆ, ಇದೆಲ್ಲ ನಮಗೆ ವಿಶೇಷವಾಗಿ ಶಕ್ತಿ ಕೊಡುವಂಥದ್ದು, ಅಂದರೆ ನಮಗೆ ಕಾರ್ಬೋಹೈಡ್ರೇಟ್ ಸಿಗುವಂಥದ್ದು. ಆ ಮೂಲಕ ನಮಗೆ ಗ್ಲೂಕೋಸ್ ನಮ್ಮ ಶಕ್ತಿಗೋಸ್ಕರ, ನಮ್ಮ ಕೆಲಸ ಕಾರ್ಯಗಳಿಗೋಸ್ಕರ, ನಾವು ಬದುಕೋದಕ್ಕೋಸ್ಕರ, ನಮ್ಮ ಜೀವ ಪ್ರಕ್ರಿಯೆ ಏನು ದೇಹದಲ್ಲಿ ನಡೆಯುತ್ತೆ ಅದಕ್ಕೋಸ್ಕರ ಈ ಗ್ಲೂಕೋಸ್ ಉತ್ಪತ್ತಿ ಆಗೋ ಆಹಾರಗಳು ನಮಗೆ ಬೇಕು ಶಕ್ತಿಗೋಸ್ಕರ. ಆಹಾರದಲ್ಲಿ ಇನ್ನೊಂದು ವರ್ಗ ಇದೆ, ಅದು ದೇಹದ ಬೆಳವಣಿಗೆಗೋಸ್ಕರ ಇರುವಂಥದ್ದು. ಅಂದರೆ ಹುಟ್ಟಿರೋ ಮಗು ಸಹಜವಾಗಿ ಒಂದು 3 kg ಇರಬೇಕು. ಆ 3 kg ಇರೋ ಮಗು 1 ವರ್ಷಕ್ಕೆ ಅದು 10 kg ತೂಕ ಆಗಬೇಕು, ಅಂದರೆ ಸುಮಾರು 7 kg ತೂಕ ಪಡಿಬೇಕು. ಹಾಗೆ 1 ವರ್ಷದ ಮಗು 10 kg ಇರೋದಾದರೆ 10 ವರ್ಷ ಆಗೋಷ್ಟೊತ್ತಿಗೆ ಒಂದು 30 kg ಆಗಬೇಕು, ಒಂದು ಸರಾಸರಿ 30 kg ಆಗಬೇಕು. ಹೀಗೆ 10 ವರ್ಷದ 30 ಆಗಬೇಕು ಅಂದರೆ ಅದಕ್ಕೆ ಸ್ವಲ್ಪ ಬಾಡಿ ಬಿಲ್ಡಿಂಗ್ ಫುಡ್ಸ್ ಅಂತ ಬೇಕು. 10 ವರ್ಷದ ಮಕ್ಕಳು 30 kg ಇರೋದಾದರೆ ಸರಾಸರಿ 16-17 ವರ್ಷ ಆಗೋಷ್ಟೊತ್ತಿಗೆ ಒಂದು 50 kg ಆದರೂ ಆಗಬೇಕು. 50ರಿಂದ 60 kg ಎತ್ತರಕ್ಕೆ ತಕ್ಕಂತೆ ಇರಬೇಕದು. ಒಟ್ಟಾರೆ ಈ ದೇಹದ ಬೆಳವಣಿಗೆ ಏನಿದೆಯಲ್ಲ, ಈ ದೇಹದ ಬೆಳವಣಿಗೆಗೆ ಬರೀ ಕಾರ್ಬೋಹೈಡ್ರೇಟ್ಸ್ ಇದ್ದರೆ ಸಾಲದು, ದೇಹದ ಬೆಳವಣಿಗೆಗೆ ಪ್ರೋಟೀನ್ ಫುಡ್ ಬೇಕು. ಸೊ ಈ ಪ್ರೋಟೀನ್ ಫುಡ್ ಯಾವುದು? ಇದು ಬಾಡಿ ಬಿಲ್ಡಿಂಗ್ ಫುಡ್ಸು, ಅಂದರೆ ದೇಹ ಬೆಳೆಸೋವಂಥದ್ದು, ತೂಕ ಹೆಚ್ಚು ಮಾಡುವಂಥದ್ದು. ಇದು ಯಾವುದು ಅಂತಂದರೆ ಮುಖ್ಯವಾಗಿ ಬೇಳೆಗಳು ಮತ್ತು ಕಾಳುಗಳು. ಸೊ ಬೇಳೆಗಳು ಕಾಳುಗಳು ಅಂದಾಗ ಅದು ತೊಗರಿ ಬೇಳೆ ಅಥವಾ ಇನ್ಯಾವುದೇ ಹೆಸರು, ಉದ್ದು, ಅಲಸಂದೆ, ಬಟಾಣಿ, ಹುರುಳಿ ಈ ಥರ ಬೇಳೆ ಕಾಳುಗಳು, ಅಥವಾ ಎಣ್ಣೆ ಬೀಜಗಳು. ಎಣ್ಣೆ ಬೀಜಗಳು ಅಂತಂದಾಗ ಅದು ಕಡಲೆ ಬೀಜ, ಬಾದಾಮಿ, ಗೋಡಂಬಿ, ತೆಂಗಿನಕಾಯಿ, ಪಿಸ್ತಾ, ವಾಲ್ನಟ್ಸು, ಈ ಎಣ್ಣೆ ಬೀಜಗಳು. ಆಮೇಲೆ ಸ್ವಲ್ಪ ಮಟ್ಟಿಗೆ ಮಾಂಸಾಹಾರ. ಸೊ ಇದೆಲ್ಲ ಬಾಡಿ ಬಿಲ್ಡಿಂಗ್ ಫುಡ್, ದೇಹ ಬೆಳೆಸೋದಕ್ಕೆ ಇರೋವಂಥದ್ದು. ಸೊ ಆಹಾರದ ಇನ್ನೊಂದು ವರ್ಗ ಇದೆ, ಅದು ಆರೋಗ್ಯಕ್ಕಾಗಿಯೇ ಇರೋವಂಥದ್ದು. ಸೊ ಯಾವುದಿದು ಆರೋಗ್ಯಕ್ಕಾಗಿರುವಂಥದ್ದು ಅಂತಂದರೆ ಹಣ್ಣುಗಳು ಮತ್ತು ತರಕಾರಿ, ಸೊಪ್ಪುಗಳು. ಈ ಹಣ್ಣು, ತರಕಾರಿ, ಸೊಪ್ಪುಗಳನ್ನ ಜೀವರಕ್ಷಕ ಆಹಾರಗಳು ಅಂತ ಕರೀತಾರೆ. ಸೊ ಒಟ್ಟಾರೆ ಆಹಾರಗಳಲ್ಲಿ 3 ವರ್ಗಗಳು. ಒಂದು ಶಕ್ತಿ ಕೊಡೋ ಆಹಾರಗಳು, ಇನ್ನೊಂದು ದೇಹ ಬೆಳೆಸೋ ಆಹಾರಗಳು, ಮೂರನೇದು ಜೀವರಕ್ಷಕ ಆಹಾರಗಳು. ಈ 3 ವರ್ಗಗಳ ಆಹಾರಗಳು ನಮಗೆ ಬೇಕೇ ಬೇಕು. ಆ 3 ವರ್ಗಗಳಲ್ಲಿ ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು. ಒಟ್ಟಾರೆ ಸೊ 3 ವರ್ಗಗಳ ಆಹಾರಗಳಲ್ಲಿ ನಮಗೆ ಏನೆಲ್ಲ ಪೌಷ್ಟಿಕಾಂಶಗಳಿರಬೇಕು ಅಂತಂದರೆ, ಬಹಳ ಮುಖ್ಯವಾಗಿ ನಮಗೆ ಕಾರ್ಬೋಹೈಡ್ರೇಟ್ಸ್ ಬೇಕು, ಅದರಿಂದ ಗ್ಲೂಕೋಸ್ ಉತ್ಪತ್ತಿ ಆಗುತ್ತೆ. ಪ್ರೋಟೀನ್ಗಳು ಬೇಕು. ಸೊ ಇದು ನಮಗೆ ಎಣ್ಣೆ ಬೀಜಗಳಿಂದ ಅಥವಾ ನಾವು ಬೇಳೆ ಕಾಳುಗಳಿಂದ ನಮ್ಗೆ ಸಿಗುವಂಥದ್ದು. ಸೊ ಮೂರನೇದು ನಮಗೆ ವಿಟಮಿನ್ಸು, ಮಿನರಲ್ಸು ಬಹಳ ಮುಖ್ಯ. ಸೊ ವಿಟಮಿನ್ಸು, ಮಿನರಲ್ಸು ಅಂತಂದಾಗ ವಿಟಮಿನ್ಗಳು ಯಾವ್ಯಾವುದು? ವಿಟಮಿನ್ ಎ, ವಿಟಮಿನ್ ಬಿ ಟೈಪ್ಸು. ವಿಟಮಿನ್ ಬಿ ಟೈಪ್ಸು ಅಂದರೆ ವಿಟಮಿನ್ B1, B2, B3, B5, B6, B9, B12. ಸೊ ಈ ಬಿ ಟೈಪ್ಸು ಬಹಳ ಇಂಪಾರ್ಟೆಂಟು. ಹಾಗೆ ವಿಟಮಿನ್ ಸಿ, ವಿಟಮಿನ್ ಡಿ. ವಿಟಮಿನ್ ಡಿ ನಮ್ಮ ಬಾಡಿಯಲ್ಲೇ ತಯಾರಾಗುತ್ತದೆ. ಸೂರ್ಯನ ಹೆಲ್ಪ್ ತೊಗೊಂಡು, ಸೂರ್ಯನ ಬಿಸಿಲನ್ನು ತೊಗೊಂಡು ನಮ್ಮ ದೇಹನೇ ತಯಾರು ಮಾಡಿಕೊಳ್ಳುತ್ತೆ. ಹಾಗೆ ವಿಟಮಿನ್ ಇ, ವಿಟಮಿನ್ ಕೆ. ಸೊ ಇದೆಲ್ಲ ನಮಗೆ ನಿತ್ಯದ ಆಹಾರದಲ್ಲಿ ಇರಬೇಕು. ಜೊತೆಗೆ ಈ ವಿಟಮಿನ್ಗಳ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ವರ್ಗ ಇದೆ, ಅದು ಖನಿಜಾಂಶಗಳು ಅಥವಾ ಮಿನರಲ್ಸ್ ಅಂತ ಏನು ಕರಿತೀವಿ. ಸೊ ಈ ಮಿನರಲ್ಸ್ ಯಾವ್ದ್ಯಾವುದು ಅಂತ ನೋಡಿದ್ರೆ, ಕ್ಯಾಲ್ಶಿಯಂ, ಐರನ್, ಸೋಡಿಯಂ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಮ್ಯಾಂಗನೀಸ್, ಜಿಂಕ್, ಕಾಪರ್, ಸೆಲೆನಿಯಂ,
ಇದು ಬಹಳ ಮುಖ್ಯವಾದ ಧಾತುಗಳು. ಸೊ ಎಲ್ಲವೂ ನಮಗೆ ಇರಲೇಬೇಕು. ಈ ಪೈಕಿ ಈ ಏನು ಮಿನರಲ್ಸ್ ಅಥವಾ ಖನಿಜಾಂಶಗಳು ಅಂತ ಹೇಳಿದ್ನಲ್ಲ, ಈ ಪೈಕಿ ನಮಗೆ ನಿತ್ಯ ಹೈಯೆಸ್ಟ್ ಬೇಕಾಗಿರೋದು ಯಾವುದು ಖನಿಜಾಂಶ ಅಂದರೆ ಅದು ಕ್ಯಾಲ್ಶಿಯಂ. ಸೊ ಕ್ಯಾಲ್ಶಿಯಂ ಅಂತಂದಾಗ 40-50 ವರ್ಷಗಳ ಹಿಂದೆ ಕ್ಯಾಲ್ಶಿಯಂ ಬಗ್ಗೆ ಜನಸಾಮಾನ್ಯರಿಗೆ ಅಷ್ಟು ಗೊತ್ತೇ ಇರಲಿಲ್ಲ ಬಹುತೇಕ. ಬಟ್ ಇವತ್ತೇನಾಗಿದೆ, ಕ್ಯಾಲ್ಶಿಯಂ ಗೊತ್ತಿಲ್ಲದೆ ಇರೋರೇ ಯಾರೂ ಇಲ್ಲ. ಹಾಗೆಯೇ 40-50 ವರ್ಷಗಳ ಹಿಂದಿನ ನಮ್ಮ ಜೀವನ ಶೈಲಿ ನೋಡಿದಾಗ, ನಮ್ಮ ಮನುಷ್ಯನ ಒಂದು ಶಕ್ತಿ ಸಾಮರ್ಥ್ಯ ನಾವು ನೋಡಿದಾಗ ಇವತ್ತು ನಾವು ಊಹೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಶಕ್ತಿ, ನಮ್ಮ ಕಾಲ್ಬಲ, ನಮ್ಮ ತೋಳ್ಬಲ, ನಮ್ಮ ಬೆನ್ನು ಮೂಳೆಯ ಶಕ್ತಿ, ಅದರ ಬಲ ಹೇಗಿತ್ತು ಅಂತ ಇವತ್ತು ಊಹೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಒಂದು ಕೆಲವು ಉದಾಹರಣೆಗಳು ಹೇಳ್ತಾ ಹೋಗ್ತೀನಿ. 89 ವರ್ಷದ ಹಿಂದಿನ ನಮ್ಮ ಒಂದು ಇದನ್ನು ವಿಚಾರ ನಮ್ಮ ತಂದೆ ಈಗಲೂ ಹೇಳ್ತಾ ಇರ್ತಾರೆ. 89 ವರ್ಷ ನಮ್ಮ ತಂದೆಗೆ ಈಗಲೂ ಹೇಳ್ತಾ ಇರ್ತಾರೆ. ಏನಂತಂದರೆ 89 ವರ್ಷಗಳ ಹಿಂದೆ ನಮ್ಮ ತಂದೆ ಒಂದು ಮಗು ವರ್ಷ ಆಗಿದ್ದಾಗ, 89 ವರ್ಷಗಳ ಹಿಂದೆ ನಮ್ಮ ತಂದೆ 1 ವರ್ಷದ ಮಗು ಆಗಿದ್ದಾಗ, ಆ 1 ವರ್ಷದ ನಮ್ಮ ತಂದೆಯನ್ನು ಎತ್ಕೊಂಡು ನಮ್ಮ ಅಜ್ಜಿಯವರು ದಿನಕ್ಕೆ 70 ಕಿಲೋಮೀಟ್ರ್ ವಾಕ್ ಮಾಡ್ತಾ ಇದ್ರಂತೆ. ಅಂದರೆ ಮುಳುಬಾಗಲಿಂದ ಆಚೆಗೆ ಒಂದು 4-5 ಕಿಲೋಮೀಟ್ರ್ ದೂರದಲ್ಲಿ ಹಳ್ಳಿಯಿಂದ ಕೋಲಾರಕ್ಕೆ ಮಗುನ ಎತ್ಕೊಂಡ್ಬರ್ತಾ ಇದ್ರಂತೆ. ಎಷ್ಟು ಕೆ ಜಿ ಮಗು? 10 kg ಮಗುನ 35 ಕಿಲೋಮೀಟ್ರ್ ಎತ್ಕೊಂಬಂದು ಇಲ್ಲಿ ಕೋರ್ಟ್ ಕೆಲಸ ಏನೋ ಮುಗಿಸ್ಕೊಂಡು ಮತ್ತೆ 4 ಗಂಟೆಗೆ ಬಿಟ್ಟು ರಾತ್ರಿ 10 ಗಂಟೆಗೆ ಹೋಗ್ತಾ ಇದ್ರು. ದಿನಕ್ಕೆ 70 ಕಿಲೋಮೀಟ್ರ್ ಕಾಲ್ನಡಿಗೆ ಮಾಡ್ತಾ ಇದ್ರು ಅಂತಂದರೆ ಸೊ ಅವ್ರ ಕಾಲಿನ ಶಕ್ತಿ, ಕಾಲ್ಬಲ ಎಷ್ಟಿರಬೇಕು. ಹಾಗೆ ನಮ್ಮ ತಂದೆ ಈಗಲೂ ನೆನೆಸ್ಕೊತಾರೆ. ನಮ್ಮ ತಂದೆ ಈಗ 90 ವರ್ಷ, ಈಗಲೂ ನೆನೆಸ್ಕೊತಾರೆ. ನಮ್ಮ ತಂದೆ ಚಿಕ್ಕವರಾಗಿದ್ದಾಗ ಅವ್ರ ತಂದೆ ಅಂದರೆ ನಮ್ಮ ಅಜ್ಜ ಅವರು 100 kg 1 ಕ್ವಿಂಟಾಲ್ ಕಡಲೆ ಬೀಜದ ಮೂಟೆಯನ್ನು ಬೆನ್ನ ಮೇಲೆ ಹೊತ್ಕೊಂಡು 3 ಕಿಲೋಮೀಟ್ರ್ ನಡೀತಾ ಇದ್ರು. ಸೊ ಮಧ್ಯದಲ್ಲಿ ಒಂದು ಕಡೆ ಸಾಲದೆ ಸಾಕಾಗಿ ತೂಕ ಇಳಿಸ್ಬಿಟ್ರೆ, ಸೊ ಯಾರಾದರೂ ಬರೋರನ್ನ ಕಾಯ್ಕೊಂಡಿದ್ದು, ಸೊ ಬೆನ್ನ ಮೇಲೆ ಎತ್ಕೊಳ್ಳೋಕೆ ಸಪೋರ್ಟ್ ತೊಗೊಂಡ್ರೆ ಸೊ ಮತ್ತೆ ಕವರ್ ಮಾಡೋರು. 100 kg ಚೀಲದ ಮೂಟೆ 3 ಕಿಲೋಮೀಟ್ರ್ ವಾಕ್ ಮಾಡೋಷ್ಟು ಶಕ್ತಿ ಅವರಲ್ಲಿ ಸೊ ಶಕ್ತಿ ಇತ್ತು. ಅಷ್ಟು ಮೂಳೆಗಳು, ಬೆನ್ನು ಮೂಳೆ ಅಷ್ಟು ಗಟ್ಟಿತನ ಇತ್ತು. ಸೊ ಹಾಗೇನೇ ನಾನೇ ಕೇಳಿರೋವಂಥದ್ದು, ನಮ್ಮ ತಾಯಿ, ಸೊ ನಮ್ಮ 2ನೇ ಅಕ್ಕ ಹುಟ್ಟಿದ ದಿನ ನಮ್ಮ ತಾಯಿ ಜೀವನ ಶೈಲಿ ಹೇಗಿತ್ತು ಅಂತ ತೀರಾ ಇತ್ತೀಚಿನವರೆಗೂ ನಮ್ಮ ತಾಯಿ ಹೇಳ್ತಾ ಇದ್ರು. ಸೊ 2ನೇ ಅಕ್ಕ ಅಂತಂದರೆ ಅವ್ರಿಗೆ 62 ವರ್ಷ. ಅವ್ರಿಗೆ 62 ವರ್ಷದ ಹಿಂದಿನ ಸ್ಟೋರಿ ಹೇಳ್ತೀನಿ ನೋಡಿ. ನಮ್ಮ ಅಕ್ಕ ಹುಟ್ಟಿದ ದಿನ ಇಡೀ ದಿನ ನಮ್ಮ ತಾಯಿ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಬೆಳಿಗ್ಗೆ ಆಗೆಲ್ಲ ಊಟ ಏನಿತ್ತು, ಮುದ್ದೆ ಸಾಂಬಾರು ಅಷ್ಟೇ ತಾನೇ. ಇನ್ನೇನು ವಿಶೇಷವಾಗಿ ಇವತ್ತಿನ ರೀತಿ ಹಣ್ಣುಗಳಿತ್ತ, ತರಕಾರಿಗಳಿತ್ತ, ನಟ್ಸ್ ಇತ್ತ, ಡ್ರೈ ಫ್ರೂಟ್ಸ್ ಇತ್ತ, ಯಾವುದೂ ಇರಲಿಲ್ಲ. ನಟ್ಸು, ಡ್ರೈ ಫ್ರೂಟ್ಸು ಯಾವುದೂ 50-60 ವರ್ಷಗಳಿಂದ ಹಳ್ಳಿಗಳಲ್ಲಿ ಜನಸಾಮಾನ್ಯರು ಸಿಗ್ತಾ ಇರಲಿಲ್ಲ. ಸೊ ಬರೀ ಮುದ್ದೆ, ಸ್ವಲ್ಪ ಸಾಂಬಾರೋ ಇಲ್ಲ ಅನ್ನನ ತೊಗೊಂಡು ಬೆಳಗ್ಗಿಂದ ಸಂಜೆವರೆಗೂ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಸಂಜೆ ಒಂದು 6 ಗಂಟೆಗೆ ದೊಡ್ಡ ಹುಲ್ಲಿನ ಹೊರೆ ಎತ್ಕೊಂಡು 2 ಕಿಲೋಮೀಟ್ರ್ ಮನೆಗೆ ನಡ್ಕೊಂಬಂದು 3 ಕಡೆ ಎದ್ದು ಬಿದ್ದು, ಬದುಗಳಲ್ಲಿ ಎದ್ದು ಬಿದ್ದು ಬಂದು ಸಾಯಂಕಾಲ 6 ಗಂಟೆಗೆ ಮನೆಗೆ ಬಂದಿರೋದು. 7 ಗಂಟೆಗೆ ನಮ್ಮ 2ನೇ ಅಕ್ಕ ಹುಟ್ಟಿರೋದು. ಅಂದರೆ ನಮ್ಮ ಶಕ್ತಿ ಇದು ಎಲ್ಲರಲ್ಲೂ ಇತ್ತು. ನಮ್ಮ ತಾಯಿಗೆ ವಿಶೇಷವಾದ ಶಕ್ತಿ ಅಲ್ಲ, ನಮ್ಮ ತಂದೆಗೆ ವಿಶೇಷವಾದ ಶಕ್ತಿ ಅಂತೇನಿಲ್ಲ, ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಸಹ ಈ ಒಂದು ಅದ್ಭುತವಾದ ಒಂದು ದೈಹಿಕ ಶಕ್ತಿ ಇತ್ತು. ಮೂಳೆಗಳಲ್ಲಿ ಅಷ್ಟು ಬಲಶಾಲಿ ಆಗಿತ್ತು ಮೂಳೆಗಳು. ಬಟ್ ಇವತ್ತೇನಾಗ್ತಾ ಇದೆ, 1 ಕಿಲೋಮೀಟ್ರ್ ವಾಕ್ ಮಾಡಿ ಅಂದರೆ ಜನಗಳಿಗೆ ಇವತ್ತು ಕಷ್ಟಪಡೋ ಪರಿಸ್ಥಿತಿ ಬಂದಿದೆ. ಕೆಲವ್ರಿಗೆ ಅರ್ಧ ಕಿಲೋಮೀಟ್ರ್ ವಾಕ್ ಮಾಡೋಕ್ಕಾಗ್ತಾ ಇಲ್ಲ, ಕೆಲವ್ರಿಗೆ ಸಂಪೂರ್ಣ ವಾಕ್ ಮಾಡೋಕ್ಕೆ ಆಗ್ತಾ ಇಲ್ಲ, ಮನೆಗಳಲ್ಲೇ ಸೇರ್ಕೊಂಡಿದ್ದಾರೆ. ಇನ್ನು ಕೆಲವ್ರು ನಡಿಬೋದು, 5 ಕಿಲೋಮೀಟ್ರ್ ನಡಿಬೋದು, 10 ಕಿಲೋಮೀಟ್ರ್ ನಡಿಬೋದು. ಬಟ್ ಇವತ್ತು ಕಾಲ್ನಡಿಗೆ ನಮ್ಮ ಮೂಳೆಗಳ ಶಕ್ತಿ ಎಷ್ಟು ಕಡಿಮೆ ಆಗಿದೆ ಅಂತಂದರೆ ಸೊ ಇಡೀ ನಮ್ಮ ದೈಹಿಕ ಒಂದು ಬಲನೇ ಕಡಿಮೆ ಆಗೋಗಿದೆ. ಸೊ ಕಾರಣ ಮುಖ್ಯವಾಗಿ ನಮ್ಮ ಮೂಳೆಗಳ ಒಂದು ಒಂದು ಶಕ್ತಿ ಯಾಕೆ ಕಡಿಮೆ ಆಗ್ತಾ ಇದೆ ಅಂತಂದರೆ ಮೂಳೆಗಳಲ್ಲಿ ಬಹಳ ಮುಖ್ಯವಾದ ಒಂದು ಧಾತು ಇದೆ, ಅದೇನೇ ಕ್ಯಾಲ್ಶಿಯಂ. ಸೊ ನಮ್ಮ ದೇಹದಲ್ಲಿ ಎಷ್ಟು ಕ್ಯಾಲ್ಶಿಯಂ ಇದೆ, ಎಷ್ಟು ಪ್ರಮಾಣದಲ್ಲಿ ಕ್ಯಾಲ್ಶಿಯಂ ಇದೆ, ಆ ಎಲ್ಲ ಕ್ಯಾಲ್ಶಿಯಂನ 99% ಮೂಳೆಗಳಲ್ಲೇ ಸೇರಿಕೊಂಡಿದೆ. ಸೊ ಉಳಿದಂಗೆ ರಕ್ತದಲ್ಲಿ ಜೀವಕೋಶದಲ್ಲಿ 1% ಅಷ್ಟೇ ಕ್ಯಾಲ್ಶಿಯಂ. ಅಂದರೆ ಕ್ಯಾಲ್ಶಿಯಂ ಪ್ರಮಾಣ ಮೂಳೆಗಳಲ್ಲಿ 99% ಇರುತ್ತೆ, ಉಳಿದ ಎಲ್ಲ ದೇಹದ ಅಂಗಾಂಶಗಳಲ್ಲಿ ರಕ್ತದಲ್ಲಿ 1% ಇರುತ್ತೆ. ಆಮೇಲೆ ನಮ್ಮ ದೇಹದಲ್ಲಿ ಎಷ್ಟೆಲ್ಲ ಧಾತುಗಳಿದೆ, ನಾನು ಆಗಲೇ ಹೇಳಿದೆ, ಐರನ್, ಕ್ಯಾಲ್ಶಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಮ್ಯಾಂಗನೀಸ್, ಇವೆಲ್ಲ ಒಟ್ಟುಗೂಡಿಸಿದ್ರೆ ಎಷ್ಟು ಆಗುತ್ತೆ ಮಿನರಲ್ಸ್ ಟೋಟಲ್ ಪ್ರಮಾಣ, ಅದರ 50% ಕ್ಯಾಲ್ಶಿಯಮ್ಮೇ ಇರುತ್ತೆ. ಅಂದರೆ ಕ್ಯಾಲ್ಶಿಯಂ ಅನ್ನೋದು ಬಹಳ ಮುಖ್ಯವಾದ ಒಂದು ಧಾತು. ಅದು ನಮ್ಮ ನಿತ್ಯದ ಆಹಾರದಲ್ಲಿ ಕ್ಯಾಲ್ಶಿಯಂ ಇರಲೇಬೇಕು. ಹಾಗಿದ್ರೆ ಕ್ಯಾಲ್ಶಿಯಂ ಯಾಕೆ ಬೇಕು ಅಂತ ನೋಡೋದಾದರೆ, ಸಹಜವಾಗಿ ಕ್ಯಾಲ್ಶಿಯಂ ಮೂಳೆಗಳ ಗಟ್ಟಿತನಕ್ಕೆ ಬೇಕು, ಮೂಳೆಗಳ ಬೆಳವಣಿಗೆಗೆ ಬೇಕು, ಆಮೇಲೆ ಹಲ್ಲುಗಳ ಒಂದು ರಚನೆಗೆ ಬೇಕು, ಆಮೇಲೆ ನಮ್ಮ ನರತಂತುಗಳ ರಚನೆಗೆ ಬೇಕು,
ಆಮೇಲೆ ಸ್ಪೈನಲ್ ಕಾರ್ಡ್, ವಿಶೇಷವಾಗಿ ಬೆನ್ನು ಮೂಳೆ ಇದೆಯಲ್ಲ, ಬೆನ್ನು ಹುರಿ, ಅದರ ರಚನೆಗೆ ಕ್ಯಾಲ್ಶಿಯಂ ಬೇಕು. ಮಾಂಸಖಂಡಗಳ ಸ್ಥಿತಿಸ್ಥಾಪಕ ಶಕ್ತಿಗೆ ಕ್ಯಾಲ್ಶಿಯಂ ಬೇಕು. ಜೀವಕೋಶ ಪೊರೆ ರಚನೆಗೆ ಕ್ಯಾಲ್ಶಿಯಂ ಬೇಕು. ಹಾಗೇನೇ ಸೊ ಇನ್ನೂ ಭಾಳಷ್ಟು ಫಂಕ್ಷನ್ಸ್ಗೆ ಕ್ಯಾಲ್ಶಿಯಂ ನಿತ್ಯದ ಆಹಾರದಲ್ಲಿ ಇರಲೇಬೇಕು. ಧಾನ್ಯಗಳು ಅಂತಂದರೆ ಯಾವುದು? ಅಕ್ಕಿ, ಗೋಧಿ, ರಾಗಿ, ಜೋಳ ಅಥವಾ ಸಜ್ಜೆ, ನವಣೆ, ಸಾವೆ, ಆರ್ಕ, ಊದಲು, ಬರಗು, ಈ ಸಿರಿಧಾನ್ಯಗಳು. ಧಾನ್ಯಗಳಲ್ಲಿ ಯಾವ ಪ್ರಮಾಣದಲ್ಲಿ ಕ್ಯಾಲ್ಶಿಯಂ ಇದೆ ಅನ್ನೋದಾದರೆ, ಎಲ್ಲ ಧಾನ್ಯಗಳ ಪೈಕಿ ಅತಿ ಹೆಚ್ಚು ಕ್ಯಾಲ್ಶಿಯಂ ಇರುವಂಥದ್ದು